ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತಯಾರು ಮಾಡ್ತಾ ಇರೋದು ಕಾಯಿ ಹೋಳಿಗೆ ಅನ್ನೋ ಸಿಹಿ ತಿಂಡಿ. ಇದು ಒಂದು ಹಳೆ ತಿಂಡಿ, ಆದ್ರೂ ಇದರ ರುಚಿ ಇವತ್ತಿಗೂ ಪ್ರಸ್ತುತ. ಕಾಯಿ ಹೋಳಿಗೆ ನಿಖರವಾಗಿ ಎಲ್ಲಿ ಹುಟ್ಟಿದೋ ಗೊತ್ತಿಲ್ಲ, ಆದ್ರೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯದಲ್ಲೂ ಇದನ್ನ ವಿಭಿನ್ನ ರೀತಿಯಲ್ಲಿ ತಯಾರಿಸ್ತಾರೆ. ಒಬ್ಬೊಬ್ಬರ ಮನೆಗೂ ತಮ್ಮದೇ ಶೈಲಿ ಇರುತ್ತೆ. ನಮ್ಗೆಲ್ಲರಿಗೂ ಕಾಯಿ ಹೋಳಿಗೆ ಅಂದ್ರೆ ಒಂದು ಪ್ರೀತಿ, ಒಂದು ನೆನಪು. ಮನೆ ವಾತಾವರಣ, ಹಬ್ಬದ ಸವಿ, ಕುಟುಂಬದ ಒಡನಾಟ ಈ ಎಲ್ಲವೂ ಇದ್ರೊಳಗೆ ಸೇರ್ಕೊಂಡಿದೆ. ಇದು ಅಮ್ಮನ ಕೈಯಿಂದ, ಅಜ್ಜಿಯ ಮನೆಯಿಂದ ಬಂದ ರುಚಿ. ನೀವು ಏಲಕ್ಕಿ ಪುಡಿ ಜೊತೆಗೆ ಗಸಗಸೆ ಹುರಿದಿರೋದನ್ನ ಕೂಡ ಹಾಕೋಬಹುದು. ಇಲ್ಲಿ ನಿಮ್ಮ ಪ್ರಿಫರೆನ್ಸ್ಗೆ ತಕ್ಕಂತೆ. ಪಾಕ ಬಂದಿರೋ ಮಿಶ್ರಣನ ಒದ್ದೆ ಕೈಯಲ್ಲಿ ತೆಗೆದುಕೊಂಡ್ರೆ ಅದು ಕೈಗೆ ಅಂಟಬಾರ್ದು. ಆಗ ನಮಗೆ ಗೊತ್ತಾಗತ್ತೆ ಇದು ಸರಿಯಾಗಿ ಹದವಾಗಿ ಬೆಂದಿದೆ ಅಂತ. ಇಲ್ಲಿ ರವೆನ ಹಾಕೋತಾ ಇರೋದು ಆಪ್ಷನಲ್ ಅಷ್ಟೇ. ನೀವು ಅದನ್ನ ಸ್ಕಿಪ್ ಕೂಡ ಮಾಡಬಹುದು. ರವೆ ಹಾಕೋದ್ರಿಂದ ಹೋಳಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದೊಂದು ದೇಶಕ್ಕೆ. ನಿಮಗೆ ತುಂಬಾ ಸಾಫ್ಟ್ ಆಗಬೇಕು ಅಂದ್ರೆ ರವೆನ ಸ್ಕಿಪ್ ಮಾಡಬಹುದು. ಹಿಟ್ಟು ಜಾಸ್ತಿ ನೆನೆದಷ್ಟು ಚೂಯಿ ಮತ್ತೆ ಸಾಫ್ಟ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ನನ್ನ ಸ್ನೇಹಿತರು ಮತ್ತೆ ಕುಟುಂಬದವರು ಯಾಕೆ ಹಳೆ ತಿಂಡಿಗಳನ್ನೇ ಜಾಸ್ತಿ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ರು. ನಿಜ ಹೇಳ್ಬೇಕಂದ್ರೆ ಈ ಹಳೆ ತಿಂಡಿಗಳಲ್ಲೇ ಇರೋದು ನಮ್ಮ ಹಳೆಯ ನೆನಪುಗಳು. ಅಮ್ಮ ಅಜ್ಜಿಯರ ಕೈ ರುಚಿ, ಚಿಕ್ಕಮ್ಮಂದಿರ ಪ್ರೀತಿ, ಮನೆಯ ನೆನಪುಗಳು, ಹಬ್ಬದ ದಿನಗಳ ಸಂಭ್ರಮ. ಸಾವಿರಾರು ಕಿಲೋಮೀಟರ್ ದೂರ ಇದ್ರೂ ನೆನಪುಗಳಲ್ಲಿ ಭದ್ರವಾಗಿಟ್ಟಿರೋ ಇವುಗಳನ್ನ ನಮ್ಮ ಮುಂದಿನ ಜನರೇಷನ್ ನೇರವಾಗಿ ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ವಿಡಿಯೋಗಳ ಮೂಲಕ ನಾನು ನನ್ನ ನೆನಪುಗಳನ್ನ, ನನ್ನ ಸಂಸ್ಕೃತಿಯ ಒಂದು ತುಣುಕನ್ನ ಡಾಕ್ಯುಮೆಂಟ್ ಮಾಡಿ ಅವರಿಗೆ ತಲುಪಿಸ್ಬೇಕಂತ ಈ ಜರ್ನಿ ಶುರು ಮಾಡಿದ್ದೀನಿ. ನಾವೆಲ್ಲ ಬೆಳೆದ ಮನೆ, ಊರಿನ ಹಬ್ಬ, ಅಮ್ಮ ಅಜ್ಜಿ ಹಂಚಿದ ಪ್ರೀತಿ ಇವೆಲ್ಲವೂ ಈ ಹೋಳಿಗೆ, ಪಾಯಸ, ಉಂಡೆ ಹೀಗೆ ಸಾಕಷ್ಟು ತಿಂಡಿಗಳಲ್ಲಿ ಅಡಕವಾಗಿದೆ. ಇವುಗಳನ್ನ ನೆನೆಸ್ಕೋತಾ ಹೊಸ ರೆಸಿಪಿಗಳತ್ತ ನಮ್ಮ ಪ್ರಯಾಣ ಮುಂದುವರಿಯುತ್ತೆ. ಹೋಳಿಗೆ ಬೇಯಿಸೋದಕ್ಕೆ ಎಣ್ಣೆ ಅಥವಾ ತುಪ್ಪ ಬಳಸಬಹುದು. ನಾನು ಇಲ್ಲಿ ಸ್ವಲ್ಪ ಕಡಿಮೆ ಬಳಸಿದ್ದೀನಿ ಬೇಯಿಸೋದಕ್ಕೆ. ನೀವು ಅದನ್ನ ಇನ್ನೂ ಜಾಸ್ತಿನೂ ಹಾಕಿ ಬೇಯಿಸಬಹುದು. ಬೇಳೆ ಹೋಳಿಗೆಗೆ ಹೋಲಿಸ್ಕೊಂಡ್ರೆ ಕಾಯಿ ಹೋಳಿಗೆನ ಜಾಸ್ತಿ ದಿನ ಇಟ್ಕೊಂಡು ತಿನ್ನಬಹುದು. ಅಡುಗೆ ಅನ್ನೋದು ಒಂದು ಕಲೆ. ಪ್ರತಿ ಕೈ ರುಚಿ ಕೂಡ ವಿಭಿನ್ನ. ಹಾಗಾಗಿ ನಮ್ಮ ಮನೆಯ ಹಳೆಯ ರುಚಿಗಳನ್ನ ಈ ಜನರೇಷನ್ಗೆ ಕಟ್ಟಿಕೊಡುತ್ತಾ ಮುಂದೆ ಸಾಗೋಣ. ನಿಮಗೆ ಈ ಜರ್ನಿ ಇಷ್ಟ ಆದ್ರೆ ನಮ್ಮ ಜೊತೆ ನಿಮ್ಮ ನೆನಪಿನ ಮೂಟೆಗಳನ್ನ ಹೊತ್ತು ನೀವು ಪ್ರಯಾಣಿಸಿ.